ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವಿಲ್ಲಿ ಸಿಕ್ಕಿದ್ದೆ ದೊಡ್ಡ ಸರ್ಪ್ರೈಸ್. ನನಗೂ ಅಷ್ಟೇ. ನೀವು ಒಬ್ಬರೇ ಬಂದ್ರಾ? ಯಾಕೆ? ಯಾರ ಜೊತೆ ಬರಬೇಕಿತ್ತು? ಓ, ಯು ಥಾಟ್ ಚಾಂದಿನಿ ನನ್ನ ಜೊತೆ ಬಂದಿದ್ದಾಳೆ ಅಂತನಾ? ನಿಮ್ಗಾಗ ಅನ್ಸುತ್ತಾ? ನನ್ನ ಹೆಸರಲ್ಲಿ ಪೂಜೆ ಮಾಡ್ಸಕ್ ಬಂದಿದ್ರಾ? ನಿಮಗೆ ಆಕ್ಸಿಡೆಂಟ್ ಆದಾಗ ನಾನು ಹರಕೆ ಹೊತ್ಕೊಂಡಿದ್ದೆ. ಅಷ್ಟೇನಾ? ಈಗ ಅಷ್ಟೇ ಅಂತ ನಿಮ್ಗೆ ಅನ್ಸುತ್ತಾ? ಸೀತಾ, ನಾವು ಯಾರ್ಯಾರಿಗೋಸ್ಕರ ನಾವು ಹರಕೆ ಹೊತ್ಕೊಳಕ್ ಆಗಲ್ಲ ಅಲ್ವಾ? ಇವಾಗ ನಾವ್ ಯಾರು ಚೆನ್ನಾಗಿರ್ಲಿ ಅಂತ ಬಯಸ್ತೀವೋ ಅವ್ರಿಗೋಸ್ಕರ ತಾನೇ ನಾವು ಹರಕೆ ಹೊತ್ಕೊಳ್ಳೋದು. ಅಥವಾ ನಾವು ಯಾರನ್ನ ಜಾಸ್ತಿ ಪ್ರೀತಿಸ್ತೀವೋ ಅವ್ರು ಚೆನ್ನಾಗಿರ್ಲಿ ಅಂತ ಬಯಸ್ತೀವಿ. ಆಮ್ ಐ ರೈಟ್? ವಟಾರದಲ್ಲಿ ಇವತ್ತು ನಾಟಕ, ಜಾಗರಣೆ ಎಲ್ಲ ಇದೆ. ನಾನು ಹೊರಡಬೇಕು. ಸೊ ಹೊರಡ್ತೀರಾ? ಆಕ್ಚುಲಿ ನಾನು ಈ ತರ ದೇವಸ್ಥಾನಕ್ಕೆಲ್ಲ ಬರೋನೇ ಇಲ್ಲ. ಆದ್ರೆ ಇವತ್ತು ಬಂದೆ. ಅದಕ್ಕೆ ಯಾರು ಕಾರಣ ಗೊತ್ತಾ? ಸಿಹಿ. ಸಿಹಿನಾ? ಇವತ್ತು ಯಾಕೋ ನಮ್ಮ ಅಮ್ಮ ತುಂಬಾ ನೆನಪಾದ್ರು. ಈಗ ನಾವೆಲ್ಲೋ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಾಲೆಡು ಬಿದ್ದಾಗ ನಮ್ಗೆ ಗೊತ್ತಿಲ್ಲದೆ ಬಾಯಲ್ಲಿ ಫಸ್ಟ್ ಪದ ಬರೋದೆ ಅಮ್ಮ ಅಂತ. ಇದು ಹಂಗೆ ಮನ್ಸಿಗೆ ಗಾಯ ಆಗಿದ್ದಕ್ಕೆ ಅಂತ ಕಾಣುತ್ತೆ ಅಮ್ಮ ನೆನಪಾಗಿದ್ದು. ನನ್ನ ಸಿಚುಯೇಷನ್, ನನ್ನವರು ಅಂತ ನಾನು ಯಾರನ್ನ ಅನ್ಕೊಂಡಿದ್ದೀನೋ ಅವ್ರು ಯಾರ ಹತ್ರನೂ ಇದನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ ಸೀತಾ. ನನ್ನನ್ನ ಮೇಲಿಂದ ನೋಡ್ತಾ ಇರೋ ನಮ್ಮ ಅಮ್ಮಂಗೆ ಮಾತ್ರ ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಕಾಣುತ್ತೆ. ಅಮ್ಮನ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತು. ಅಷ್ಟರಲ್ಲಿ ಸಿಹಿ ಕಾಲ್ ಮಾಡಿದ್ಲು. ಒಂದೊಂದ್ಸಲ ನಂಗೆ ಅನ್ಸುತ್ತೆ ನನ್ನನ್ನ ಬದುಕ್ಸೋ ಅಮ್ಮನೇ ಸಿಹಿ ಅಂತ. ಇನ್ಫ್ಯಾಕ್ಟ್ ನನ್ನನ್ನ ದೇವಸ್ಥಾನಕ್ಕೆ ಕಳ್ಸಿದೆ ಅವಳು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೀವು ಹೇಳಿದ ನಿಜ. ನಿಮ್ಮಮ್ಮ ನಿಮ್ಮನ್ನ ಎಲ್ಲಿಂದಾದ್ರೂ ನೋಡ್ತಾನೆ ಇರ್ತಾರೆ. ಅವ್ರು ನಿಮಗೆ ತೋರಿಸ್ಬೇಕು ಅಂತಿರೋ ಪ್ರೀತಿ ಯಾರ ಮೂಲಕನಾದ್ರೂ ತೋರಿಸ್ತಾರೆ. ಹೌದು, ನಿನ್ ತಾಯಿಗೆ ಏನಾಗಿತ್ತು? ಐ ಆಮ್ ರಿಯಲಿ ಸಾರಿ. ನಾನು ಈ ಪ್ರಶ್ನೆ ಕೇಳ್ಬಾರ್ದು. ಐ ಆಮ್ ಸಾರಿ. ಇಟ್ಸ್ ಓಕೆ. ಈ ಜಾಗ ಒಂಥರ ಕೂಲ್ ಆಗಿದೆ ಅಲ್ವಾ? ಇಲ್ಲಿಗೆ ಬಂದ್ಮೇಲೆ ನನ್ನ ಮನ್ಸಿಗೆ ನಿಜಕ್ಕೂ ಸಮಾಧಾನ ಆಗಿದೆ. ಐ ಆಮ್ ಸಾರಿ. ನನ್ನ ತಾಯಿ ಯೋಚನೆಯಲ್ಲಿ, ನೆನಪಲ್ಲಿ ನೆಮ್ಮದಿಯಾಗಿರ್ಬೇಕು ಅಂತ ನೀವು ಈ ಜಾಗಕ್ಕೆ ಬಂದ್ರಿ. ನಾನೇ ಏನೇನೋ ಪ್ರಶ್ನೆ ಕೇಳ್ಬಿಟ್ಟೆ. ನಿಮ್ಮ ಪ್ರೈವಸಿಗೆ ತೊಂದರೆ ಮಾಡ್ತಾ ಇದ್ದೀನಿ. ನಾನು ಹೊರಡ್ತೀನಿ. ಮಾತೆತ್ತಿದ್ರೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿರ್ತೀರ. ನನ್ನಿಂದ ದೂರ ಹೋಗೋಕೆ ಕಾಯ್ತಿರ್ತೀರ ಅಲ್ವಾ ನೀವು? ನಿಜ ಹೇಳಿ, ದೇವಸ್ಥಾನದಲ್ಲಿ ನಿಮಗೆ ನಾನು ಸಿಕ್ಕಿದ್ ಖುಷಿಯಾಗಿಲ್ವಾ? ಬಟ್ ನಾನಂತೂ ನಿಮ್ಗೆ ನಿಜಾನೇ ಹೇಳ್ತೀನಿ. ನೀವು ನನಗೆ ದೇವಸ್ಥಾನದಲ್ಲಿ ಸಿಕ್ಕಿದ್ದು ತುಂಬಾ ತುಂಬಾ ಖುಷಿ ಆಯ್ತು. ನನ್ನ ಏನನ್ನು ಹುಡ್ಕೊಂಡು ಬಂದು ಅದೇ ನನಗೆ ಸಿಕ್ತು. ನನ್ನ ಸಮಾಧಾನ, ನನ್ನ ಕಂಫರ್ಟ್ ಎಲ್ಲ ನೀವೇ ರೀ. ಬಟ್ ನಿಮ್ಮಷ್ಟಕ್ಕೆ ನೀವು ನನ್ನ ಜೊತೆಗಿದ್ರೆ ಅದರಿಂದ ನನ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ನಾನು ಡಿಸ್ಟರ್ಬ್ ಮಾಡ್ಕೊಂತೀನಿ ಅಂತ ನೀವು ಯಾಕೆ ಅನ್ಕೋತೀರಾ? ವೈ? ಒಂದ್ ನಿಜ ಹೇಳ್ತೀನಿ ಕೇಳಿ ಸೀತಾ. ನಾ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡಿದ್ದೆ ನೀವು ನನಗೆ ಸಿಗ್ಲಿ ಅಂತ.
ನಾನು ಕೇಳ್ಕೊಂಡಿದ ತಕ್ಷಣ ವಿತಿನ್ ಅ ಸೆಕೆಂಡ್ ದೇವ್ರ ಅದನ್ನ ಈಡೇರಿಸ್ದ. ನಾನು ಕಂಡ್ಬಿಟ್ಟಿದ ತಕ್ಷಣ ನೀವು ನನ್ನ ಎದುರುಗಡೆ ಇದ್ರಿ. ಇದ್ರ ಅರ್ಥ ಏನು? ಆ ದೇವ್ರೆ ನಮ್ಮಿಬ್ರನ್ನ ಹತ್ರ ಮಾಡ್ಬೇಕು ಅಂತ ನೋಡ್ತಿದ್ದಾನೆ. ಅದನ್ನ ಅರ್ಥ ಮಾಡ್ಕೊಳ್ಳೆ ಪದೇ ಪದೇ ದೂರ ಹೋಗ್ತೀನಿ ಅಂತ ಹೇಳ್ತಿರ್ತೀರಲ್ಲ, ವೈ? ನೀವು ನಿಜಕ್ಕೂ ನನ್ನಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ನನ್ನ ಜೊತೆ ಇರ್ಬೇಕು, ಮನ್ಸ್ ಬಿಚ್ಚಿ ಮಾತಾಡ್ಬೇಕಂತ ಅನ್ಕೊಂಡ್ರು ಹೃದಯನ ಕಲ್ ಮಾಡ್ಕೊಂಡು ನಾನು ಇರೋದೇ ಹಿಂಗೆ, ನಂಗೆ ಯಾವ ಫೀಲಿಂಗ್ಸು ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅನ್ಕೊಂತೀರಾ? ಅಲ್ಲ, ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ರಿಯಲಿ ವಂಡರ್, ಗೊತ್ತಿದ್ದು ಪ್ರೀತಿ ಮಾಡೋರ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇರ್ತಾರ ಅಂತ. ಅಲ್ಲ, ನೀವ್ ಯಾಕೆ ಹೀಗೆ ಪದೇ ಪದೇ ಹೋಗ್ತೀನಿ ಅಂತ ಹೇಳ್ಬೇಡಿ. ಅದನ್ನ ಕೇಳಿಸ್ಕೊಳಕ್ ನನ್ನ ಕೈಯಿಂದ ಆಗಲ್ಲ. ಬಿಕಾಸ್ ಐ ರಿಯಲಿ ಡೋಂಟ್ ವಾಂಟ್ ಟು ಲೂಸ್ ಯು ಎವರ್ ಅಗೇನ್. ನಿಮ್ಗಿಂತ ಮುಂಚೆ ನಾನೇ ಹೋಗ್ತೀನಿ. ಓಕೆ ಫೈನ್, ಬಾಯ್, ಐ ಆಮ್ ಲೀವಿಂಗ್. ರಾಮ್ 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 ರಾಮ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ರಾಮ್ ರಾಮ್ ಪ್ಲೀಸ್ ನಿಂತ್ಕೊಳ್ಳಿ. ನಂಗೆ ನೀವೇನ್ ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದೆ. ಅದೇನು ಅಂತ ಹೇಳಿ. ಯಾಕೆ ಹೇಳ್ಬೇಕು? ಅದನ್ನ ತಿಳ್ಕೊಂಡು ಏನ್ ಮಾಡ್ತೀರಾ? ನಾನ್ ನಿಮ್ಗೆ ಏನು ಹೇಳ್ತಾ ಇದ್ರು ಚಾಂದಿ ನನ್ನ ಗರ್ಲ್ ಫ್ರೆಂಡ್ ಅಂತ ಅನ್ಕೊಂಡೆ. ಇಲ್ಲಿಗೆ ಒಬ್ನೇ ಬಂದ್ರು, ಚಾಂದಿ ಜೊತೆ ಬಂದಿದ್ದೀನಿ ಅಂತ ಅನ್ಕೊಂಡ್ರಿ. ನಿಮ್ ಜೊತೆ ಯಾವಾಗಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನ್ಕೊಂಡ್ರು ನನ್ನಿಂದ ದೂರ ಹೋಗೋ ಯೋಚನೆ ಮಾಡಿದ್ರಿ. ನಿಮ್ಗೆಲ್ಲ ಗೊತ್ತಾಗುತ್ತೆ ಸೀತಾ, ನನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಗಲ್ವಾ ನಿಮ್ಗೆ? ಅಲ್ಲ, ನನ್ ಮನ್ಸಲ್ಲಿ ಏನಿದೆ ಅಂತ ನೀವ್ ಯಾಕೆ ತಿಳ್ಕೋಬೇಕು? Who am I? I'm nothing to you, right? I'm just your boss. ನನ್ ಮನ್ಸಲ್ಲಿ ಏನೇ ಇದ್ರು ನಿಮ್ಗೇನು? Why do you care? Why do you even care to know that I love you? I love you. Yes, I'm in love with you. I'm in love with you. ಅದನ್ನ ಹೇಳಿದ್ರೆ ನೀವೇನ್ ಹೇಳ್ತೀರ ಅಂತ ಗೊತ್ತಿಲ್ವಾ ನಿಮ್ಗೆ? ನಿಮ್ ಹುಡುಗಿ ನಿಮ್ ಜೊತೆಗೆ ಬಂದಿರ್ಬೇಕಾದ್ರೆ ಎಂತ ಮಾತಾಡ್ತಿದ್ದೀರಾ ರಾಮ್ ಅಂತ ನೀವು ನನಗೆ ಬೈತೀರಾ. ನನ್ ಮನ್ಸಲ್ಲಿ ಏನಿದೆ ಅಂತ ನೀವು ತಿಳ್ಕೊಳ್ಳೋದು ಬೇಡ, ನಿಮ್ಗೆ ಗೊತ್ತಾಗೋದು ಬೇಡ. ಅಂಡ್ ಮೋರ್ ಓವರ್ ಸೀತಾ, ನಮ್ಮಿಬ್ರು ಫ್ರೆಂಡ್ಶಿಪ್ ಇದೆಯಲ್ಲ, ಅದ್ ನಿಮ್ ಲೈಫ್ ನ ಡಿಸ್ಟರ್ಬ್ ಮಾಡೋದು ನಂಗೆ ಇಷ್ಟ ಇಲ್ಲ. ಐ ಆಮ್ ಲೀವಿಂಗ್. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.